ಪ್ಲಾನ್ ಮಾಡಿ ಮರ್ಡರ್ ಮಾಡ್ತೀನಿ ಚೀಟ್ ಮಾಡ್ತಿರೋರ್ ಜೊತೆ ಪ್ಲಾನ್ ಮಾಡಿ ನನ್ನ ಗಂಡನ ಸಾಯಿಸ್ತೀನಿ 2 minutes silence for all the men. ಮರ್ಡರ್ ಮಾಡ್ತೀರಾ? ಹುಡುಗರ ಹುಷಾರು ಚೆನ್ನಾಗಿದ್ದಾಳೆ ಅಂತ ಹೇಳಿ ಹೋದ್ರೆ ಮುಗೀತು ನಿಮ್ ಕತೆ. ಮದ್ವೆ ಆಗೋದೇ ಇಲ್ಲ. ಸೀದಾ ಮದ್ವೆನೇ ಆಗಲ್ಲ. He's very loyal to you. ಚೆನ್ನಾಗಿ ನೋಡ್ಕೊಂತಿದ್ದಾನೆ. Is he a very rich guy? Yeah. Then maybe I'll also cheat. ಎಕ್ಸ್ಪೀರಿಯನ್ಸ್ ಆಗ್ಬಿಟ್ಟಿದೆ ಬ್ರೋ. ನಂಗೆ ಅನ್ಸುತ್ತೆ ನೀವು ಜಾಸ್ತಿ ದಿನ ಬದುಕಲ್ಲ ಈ ಪಾಟಿ ಆನೆಸ್ಟ್ ಇದ್ರೆ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಇವತ್ತು ಒಂದು ಕ್ರೇಜಿ ಆಗಿರೋ ಕ್ವಶನ್ ನಮ್ಮ ಮಹಾಜನತೆಗೆ ಕೇಳಬೇಕು ಅಂತ ಹೊರಟಿದ್ದೀನಿ. ಈ ತರ ಒಂದು ಘಟನೆ ಎಷ್ಟೋ ಜನರ ಜೀವನದಲ್ಲಿ ನಡೆದಿರುತ್ತೆ. ಆ ತರ ಒಂದು ಘಟನೆ ಏನಾದ್ರು ನಮ್ಮ ಮಹಾಜನತೆ ಜೀವನದಲ್ಲಿ ನಡೆದ್ರೆ ಅವರು ಆ ಸಿನಾರಿಯೋದಲ್ಲಿ ಏನ್ ಮಾಡ್ತಾರೆ ಅನ್ನೋ ಪ್ರಶ್ನೆ ಕೇಳ್ತೀನಿ. ಪ್ರಶ್ನೆ ಏನು, ನಮ್ಮ ಮಹಾಜನತೆ ಹೇಗೆ ಉತ್ತರ ಕೊಡ್ತಾರೆ ಅಂತ ಮುಂದೆ ನಿಮ್ಗೆ ಗೊತ್ತಾಗುತ್ತೆ. ಸೊ ವಿಡಿಯೋ ಶುರು ಮಾಡೋಣ ಬನ್ನಿ. ನಿಮ್ಮ ಹೆಸರು? ಅಚ್ಚಲ ಅಂತ. ಅಚ್ಚಲ ಮೀನಿಂಗ್? ಸ್ಟ್ರೆಂತ್. ನಿಮ್ಮ ಹೆಸರು? ಅಡ್ರೀನಾ. ಸೊ ನಿಮ್ಮಿಬ್ರಿಗೂ ಪ್ರೆಸೆಂಟ್ ಲೈಫ್ ಅಲ್ಲಿ ನಡೀತಾ ಇರೋ ಸಿನಾರಿಯೋನ ಕೇಳ್ತೀನಿ, ಹಾನೆಸ್ಟ್ ಆಗಿ ಉತ್ತರ ಕೊಡ್ಬೇಕು. ಓಕೆ? ಸೊ ನೀವು ಲೈಫಲ್ಲಿ ಮದುವೆ ಆಗ್ತೀರಾ. ಮದುವೆ ಆಗಿದ್ಮೇಲೆ ನಿಮ್ಮ ಪಾರ್ಟ್ನರು ನಿಮ್ಗೆ ಚೀಟ್ ಮಾಡ್ತಾ ಇದ್ದಾನೆ, ಬೇರೆಯವ್ರ ಜೊತೆ ಅಫೇರ್ ಇದೆ ಅಂತ ಗೊತ್ತಾದಾಗ ಏನ್ ಮಾಡ್ತೀರಾ? ಹಾನೆಸ್ಟ್ ಆಗಿ ಪ್ಲಾನ್ ಮಾಡಿ ಮರ್ಡರ್ ಮಾಡ್ತೀನಿ. ಚೀಟ್ ಮಾಡ್ತಿರೋರ್ ಜೊತೆ ಪ್ಲಾನ್ ಮಾಡಿ ನನ್ನ ಗಂಡನ ಸಾಯಿಸ್ತೀನಿ. 2 minutes silence for all the men. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. One suggestion, ದಯವಿಟ್ಟು ಸಾಯಿಸ್ಬೇಡ್ರಿ. ಯು ಕ್ಯಾನ್ ಲೀವ್ ಹಿಮ್. ಅವ್ನು ನಿನಗೆ ಚೀಟ್ ಮಾಡಬೇಕು ಅಷ್ಟು. ಎಲ್ಲ ನಾನು ಮಾತಾಡಿ ಕೇರ್ ಮಾಡಿ ಎಲ್ಲ ಮಾಡಿ ಇದು ಮಾಡಿದ್ಮೇಲೆ ಇಷ್ಟ ಆಗ್ತಿಲ್ಲ ಅಂದ್ರೆ ಹೇಳ್ಬಿಟ್ಟು ಬಿಡ್ಲಿ. ನಾನೇ ನಿನ್ನ ಜೊತೆನೇ ಇರುವಂತ ಗಂಟ ಹಾಕೊಂಡಿಲ್ಲ. ಅಲ್ಲ ಕರೆಕ್ಟ್, ಐ ಅಗ್ರಿ. ಆಯ್ತಾ, ನಾನು ಅವ್ರು ಮಾಡಿದ But if he cheats on me, he's dead. I'm sorry. Because my time is my time, my value is my value. He's dead. No, I completely understand. ಆಯ್ತಾ, ನಂಗೆ ಆಂಗಲ್ ಜಾಸ್ತಿ ಆದ್ರೆ I will slap him. And that is fine. You can slap him. And throw chappal on him. That is all fine. If you want, I will give mine also. You can take it and you can throw it. But please don't kill someone. ಯೋಚನೆ ಮಾಡಕ್ ಆಗ್ತಿಲ್ಲ ಬ್ರೋ. ಯೋಚನೆ ಮಾಡಕ್ಕೆ ಆಗ್ತಿಲ್ಲ. ಏನ್ ಮಾಡ್ತಾರೆ ಎಲ್ರು ಅದನ್ನೇ ಮಾಡ್ತೀನಿ. of course. ಸ್ವಲ್ಪ ಜನ ಮರ್ಡರ್ ಮಾಡ್ತೀನಿ ಅಂತ ಅಂದ್ರು. ನಾನು ಅದನ್ನ ಮಾಡ್ತೀನಿ. ಓಕೆ, ಮರ್ಡರ್ ಮಾಡ್ತೀರಾ? ಹುಡುಗರ ಹುಷಾರು ಚೆನ್ನಾಗಿದ್ದಾಳೆ ಅಂತ ಹೇಳಿ ಹೋದ್ರೆ ಮುಗೀತು ನಿಮ್ ಕತೆ. ಬಿಟ್ಬಿಡ್ತೀನಿ. ಡೈವೋರ್ಸ್ ಡೈರೆಕ್ಟ್ ಬಿಟ್ಬಿಡ್ತೀನಿ. ಬಿಟ್ಕೊಟ್ಬಿಡ್ತೀವಿ ಅಷ್ಟೇ. ಬೆಟರ್ ಏನು ಅಂದ್ರೆ ಆಪ್ಷನ್ ಸುಮ್ಮನೆ ಡಿವೋರ್ಸ್ ಕೊಡ್ಕೊಂಡಿರೋದು. ಡಿವೋರ್ಸ್ ಕೊಟ್ಕೊಂಡು ಸುಮ್ಮನೆ ಡೈಲಿ ಸಾಯಕ್ಕಿಂತ ಒಂದೇ ಸಲ ಬಿಟ್ಬಿಟ್ಟು ಸುಮ್ಮನೆ ಆರಾಮಾಗಿರೋದು ಒಳ್ಳೇದಲ್ಲ. ಇಲ್ಲಾಂದ್ರೆ ಡೈಲಿ ಕೊಡಿ. ನಮ್ಮ ಹೆಂಡ್ತಿಂಗ್ ಮಾಡ್ಲೊಂಡು ಡೈಲಿ ಹೋಗೋ ಎಣ್ಣೆ ಹೊಡಿ. ಸುಮ್ಮನೆ ಡಿಸ್ಟ್ರಾಕ್ಷನ್ಸ್ ಅವಲ್ಲ. ನನ್ನ ಚೀಟ್ ಮಾಡ್ತೀರಾ ಅಂತ ಗೊತ್ತಾದ್ರೆ ಸಮ್ಟೈಮ್ಸ್ ಬೇಜಾರಾಗುತ್ತೆ. ಚೀಟ್ ಮಾಡಿ ಬಿಟ್ಟು ಹೋದ್ರು ಅಂದ್ರೆ ನಾನು ಪಾಸ್ಟ್ ಲೈಫ್ ಕರ್ಮ, ಯಾಕೆ ಸ್ವಲ್ಪ ಸ್ಪಿರಿಚುಯಾಲಿಟಿ ನಾನು ಈಗ ಹೋಗೋದ್ರಿಂದ ನಾನು ಕರ್ಮಸ್ನ ನಂಬ್ತೀನಿ. ಇಲ್ಲ ನಾನು ಹಿಂದೆ ಯಾರ್ದು ಏನೋ ಮೇ ಬಿ ಹೊಡೆದಾಕಿದ್ನೇನೋ ರಿಲೇಶನ್ಶಿಪ್, ಅದಕ್ಕೆ ದೇವ್ರು ನನಗೆ ಈ ತರ ಮಾಡ್ತೀರಾ. ಅಲ್ಲ, ಗಂಡ್ಮಕ್ಳು ಪಾಸಿಟಿವ್ ಅಲ್ಲಿ ಇರ್ಬೇಕು ಈ ರೇಂಜ್ಗೆ. ಸ್ವಲ್ಪ ಹೌದು. ಈಗ ನಮ್ಮ ಬೇಜವಾಬ್ದಾರಿತನದಿಂದಾನು ಆಗಿರ್ಬೋದು. ಒಂದ್ ವೇಳೆ ನನ್ನ ಸೈಡ್ ಏನು ರಾಂಗ್ ಇಲ್ಲ ಅಂದಾಗ ನಾವು ಆತರ ಥಿಂಕ್ ಮಾಡ್ಬೇಕು. ಐ ವಿಶ್ ನಾನ್ ನಿಮ್ ತರ ಇದ್ದಿದ್ರೆ ಬ್ರೋ. ನಂಗೆ ಹಿಂಗೆಲ್ಲ ಇರಕ್ ಆಗಲ್ಲ, ಜೀವನನೇ ಆಗಲ್ಲ. ಹೆಂಗ್ ಬ್ರೋ ಹಿಂಗೆಲ್ಲ ಸಾಧ್ಯ? ಯಾರೋ ಮೋಸ ಮಾಡ್ತಾ ಇದಾರೆ. ಅದೆಲ್ಲ ಹಾಗಲ್ಲ. ಈಗ ನಮ್ ಸೈಡ್ ಇಂದ ತಪ್ಪಿದ್ರೆ ತಾನೇ ಅವ್ರು ಮೋಸ ಮಾಡೋದು. ಈಗ ಸುಮ್ನೆ ಯಾಕೆ ಮೋಸ ಮಾಡ್ತಾರೆ? ಈಗ ನೀವೇ ಅಂತ ತಿಳ್ಕೊಳ್ಳಿ. ಇಲ್ಲ ಬ್ರೋ, ನನಗಿಲ್ಲ ಬ್ರೋ. ನಾನು ಯಾರಿಗೂ ತಪ್ಪು ಓ ಜನ್ದಲ್ಲೂ ಮಾಡಿಲ್ಲ, ಈ ಜನ್ದಲ್ಲೂ ಮಾಡಿಲ್ಲ. ಆದ್ರೂ ನಂಗೆ ಮೋಸ ಮಾಡಿದಾರೆ ಬ್ರೋ. ಮಾಡಿದಾರ? ಚೀಟ್ ಮಾಡೋ ರೀಸನ್ ತಿಳ್ಕೊಂಡ್ಬಿಟ್ಟು ಬಿಟ್ಬಿಡ್ತೀವಿ ಸರ್. ಏಕೆ ಮಹಾಪ್ರಭು? ರೀಸನ್ ತಿಳ್ಕೊಂಡು ಏನ್ ಮಾಡ್ತೀರಾ ಬ್ರೋ? ಸೊ ನೆಕ್ಸ್ಟ್ ಇಂಪ್ಲಿಮೆಂಟ್ ಮಾಡ್ಕೊಳ್ತೀನಿ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಫಸ್ಟ್ ಆಫ್ ಆಲ್ ನಾನು ಫಸ್ಟ್ ಕೇಳ್ತೀನಿ, ಇದು ಮುಂಚೆಯಿಂದಾನೇ ಇತ್ತ? ಮದ್ವೆ ಆಗೋಕ್ಕಿಂತ ಮುಂಚೆ ಇಲ್ಲ ನಾನ್ ನಿಮ್ ಲೈಫ್ ಅಲ್ಲಿ ಬಂದಿದ್ದಾದ್ಮೇಲಿಂದ ಈ ಅಫೇರ್ ಸ್ಟಾರ್ಟ್ ಆಯ್ತಾ ಅಂತ ಕೇಳ್ತೀನಿ. ಇದೆಲ್ಲ ನಾನು ಯೋಚನೆ ಮಾಡಿಲ್ಲ. ಹೆಂಗ್ರಿ ಹೇಳಿ? ಯಾಕೆ ಅಂದ್ರೆ ಬಿಕಾಸ್ ಇವಾಗ ನನ್ಗೆ ಫಸ್ಟೇ ಗೊತ್ತಿತ್ತು ಅವ್ರ ಮುಂಚೆನೆ ಅಫೇರ್ ಇದೆ ಅಂತ. ಆಮೇಲೆ ಗೊತ್ತಾಯ್ತು ಅಂದ್ರೆ ಸೊ ಇವಾಗ ನಾನು ಹೇಳ್ಬೋದು, ಓಕೆ ಫೈನ್, ನೀವು ಅವ್ರನ್ನೇ ಇಷ್ಟಪಡ್ತಾ ಇದೀರಾ ಮುಂಚೆಯಿಂದ. ನಾನ್ ಮೋಸ್ಟ್ ಆಫ್ಲಿ ಬೈ ಫೋರ್ಸ್ ಇಂದ ನಿಮ್ ಪೇರೆಂಟ್ಸ್ ಏನಾರ ಮಾಡಿರ್ಬೋದು. ಸೊ ನಾನು ನನ್ನ ಲೈಫ್ ನ ಲೀಡ್ ಮಾಡ್ಕೊಂತೀನಿ, ನೀವು ಏನಿದೆ ನಿಮ್ ಲವ್ ಜೊತೆನೆ ಹೋಗಿ ಅಂತೀನಿ. ಬಿಕಾಸ್ ಐ ಫೀಲ್ ಲೈಕ್ ಫ್ಯಾಮಿಲಿ ಫೋರ್ಸ್ ಇಂದ ಮದ್ವೆ ಆಯ್ತು ಅಂದ್ರೆ ಅದು ಯಾವತ್ತಿಗೂ ಉಳಿಯಲ್ಲ. ಸೂಪರ್. ಈ ತರ ಚೀಟಿಂಗ್ ಆಗ್ತಿದೆ ಅಂತಾನೆ ಮದ್ವೆ ಆಗೋದೇ ಇಲ್ಲ. ಅಯ್ಯೋ ದುರ್ವಿಧಿಯೇ. ಸೀದಾ ಮದ್ವೆನೇ ಆಗಲ್ಲ. ಏನ್ರಿ ಇವೆಲ್ಲ ಏನ್ ಆಗ್ತಾ ಐತೆ? ಇಲ್ಲಿ ಯಾರು ಕೇಳೋರಿಲ್ವಾ? ಅರೇಂಜ್ ಮ್ಯಾರೇಜ್ ಆದ್ರೆ ಬೆಟರ್. ಅಲ್ಲ, ಅರೇಂಜ್ ಮ್ಯಾರೇಜ್ ಅಲ್ಲಿ ಈ ತರ ಜಾಸ್ತಿ ಆಗೋದು. ಅದೇ ಚೀಟಿಂಗ್ ಏನಾದ್ರು ಆದ್ರೆ ಮನೆಯವ್ರು ಇರ್ತಾರಲ್ವಾ ನೋಡ್ಕೊಳಕ್ಕೆ. ಮನೆಯವ್ರು ಇರ್ತಾರ. ಸೊ ಮನೆಯವ್ರಿಗೆ ಹೇಳ್ತೀರಾ ಈ ತರ ಹಿಂಗ್ ನಡೀತಾ ಇದೆ, ಏನ್ ಮಾಡೋದು ಅಂತ ಹೇಳಿ. ಒಳ್ಳೆ ಹುಡುಗಿರಿ. ನನ್ಗೆ ಇಷ್ಟೊಂದ್ ಜನ ಮಾತಾಡ್ಸಿದ್ರೆ ಯಾರು ಆನ್ಸರ್ ಕೊಟ್ಟಿಲ್ಲ. ನೀವು ಒಬ್ರೆ ಕರೆಕ್ಟ್ ಯೋಚನೆ ಮಾಡ್ತಾರೆ. ಕುತ್ಕೊಂಡು ಸಾರ್ಟ್ ಮಾಡ್ಕೋತೀವಿ ಏನಕ್ಕೆ ಏನು ಅಂತ. ಮತ್ತೆ ಅವ್ರಿಗೆ ನಾವ್ ಹೇಗ್ ಲವ್ ಮಾಡಿ ಮದ್ವೆ ಆದ್ವಿ ಅದನ್ನೆಲ್ಲ ನೆನ್ಪ್ ಮಾಡ್ಬಿಟ್ಟು ಲೈಕ್ ನಮ್ ಕಡೆ ಇದ್ ಮಾಡ್ಕೊಳಕ್ ನೋಡ್ತೀವಿ ಅಷ್ಟೇ. ಮೆಚ್ಯೂರ್ಡ್ ಆನ್ಸರ್ ಬರ್ತಾ ಇದೆ. ಬಿಕಾಸ್ ಮ್ಯಾರಿಡ್ ಅಲ್ಲ. ಗೊತ್ತಾಯ್ತು. ಸೊ ಮೆಚ್ಯೂರ್ಡ್ ಆನ್ಸರ್ ಬರ್ತಾ ಇದೆ. ಇವಾಗ ಹುಡುಗಿ ಚೀಟ್ ಮಾಡಿದ್ಲು, ಗೊತ್ತಾಯ್ತು. ಅವಳು ವಾಪಸ್ ಬರ್ತಾಳೆ ಬ್ರೋ. ಓಕೆ, ನಾನು ಇನ್ಮೇಲೆ ನನ್ನ ಮೇನೋ ತಪ್ಪು ಮಾಡಿದ್ದೀನಿ, ನಾನು ಇನ್ನು ತಪ್ಪು ಮಾಡಲ್ಲ, ನಾನು ನಿನ್ಗೆ ಲಾಯಲ್ ಆಗಿರ್ತೀನಿ ಅಂತ ಹೇಳ್ತಾರೆ. ಅವಾಗ ಏನು ಮಾಡಿ? ಆಗಲ್ಲ. ಈಗ ಒಂದ್ಸತಿ ಗ್ಲಾಸ್ ಹೊಡೆದೋಯ್ತು, ಅದು ನೀವು ಮತ್ತೆ ಜೋಡಿಸ್ತೀರಾ? ಆಗಲ್ಲ. ಒಂದ್ ನಿಮಿಷಕ್ಕೆ ಮುಂಚೆ ಈ ಬಾಟ್ಲಿ ಇತ್ತ, ಈಗ ಹೊಡೆದೋಯ್ತು ಅಷ್ಟೇ. ನಮ್ ಜೀವನ ಸೇಮ್ ಇದು ಹಾಗೆ. ಈಗ ಸ್ಪಿರಿಚುವಲ್ ಇಂದ ಹೊರಗಡೆ ಬಂದ್ರು ಬ್ರೋ.
ಬ್ರೋ ಸ್ನೇಕ್ ಇಸ್ ಅ ಸ್ನೇಕ್ ಬ್ರೋ. ಹಾ ಹಾವು ಪೊರೆ ಬಿಚ್ಚಿದ್ರೆ ಹಾವೇ ಇದು. ನಾವು ಒಪ್ಕೊಳ್ಳಲ್ಲ. ಹೊರ ಬಿಟ್ರು ಹೊರ ಬಿಟ್ಟಿಲ್ಲ ಅಂದ್ರು ನಾನು ಒಪ್ಕೊಳ್ಳಲ್ಲ ಬ್ರೋ. ನೀವು ಒಪ್ಕೊಳಲ್ಲ. ಯು ಆರ್ ಲೈಕ್ ಮೀ ಬ್ರೋ. ಅವಳು ಏನ್ ಹೇಳ್ತಾಳೆ, ನಮ್ಮ ಮೂಡ್ ಹೆಂಗಿರುತ್ತೆ ಆ ಟೈಮಲ್ಲಿ, ಮೂಡ್ ಹೆಂಗಿರುತ್ತೆ. ನಿಮ್ ಚೀಟ್ ಮಾಡಿರೋ ಪರ್ಸನ್ ಬಂದ್ಬಿಟ್ಟು ಏನೋ ತಪ್ಪು ಮಾಡ್ಬಿಟ್ಟೆ, ನಾನು ಇನ್ನೊಂದ್ಸರಿ ಆ ತಪ್ಪು ಮಾಡಲ್ಲ, ನನ್ನ ಲೈಫ್ ಲಾಂಗ್ ಚೆನ್ನಾಗಿರ್ತೀನಿ ಅಂದ್ರೆ? Never read your books backwards. A big life lesson. Big life lesson. Tried it once, failed very badly. ಎಕ್ಸ್ಪೀರಿಯನ್ಸ್ ಗೊತ್ತಾಗ್ತಾ ಇದೆ, ಸ್ಪಾಂಟೇನಿಯಸ್ ಆಗಿ ಬರ್ತಾ ಇದೆ. ಚಾನ್ಸ್ ಕೊಡ್ಬೋದು. ಇಲ್ಲ ಬ್ರೋ ಒಪ್ಪಲ್ಲ, ನಾನು ಒಪ್ಪಲ್ಲ. ಯಾಕೆ ಒಪ್ಪಲ್ಲ? ಒಂದ್ಸತಿ ರಿಪೀಟ್ ಮಾಡಿರೋ ಮಿಸ್ಟೇಕ್ ನ ಇನ್ನೊಂದ್ಸತಿ ಮಾಡಲ್ಲ ಅಂತ ಗ್ಯಾರಂಟಿ ಇಲ್ವಲ್ಲ, ಸೊ ಒಪ್ಪಲ್ಲ. ಎಕ್ಸ್ಪೀರಿಯನ್ಸ್ ಆಗ್ಬಿಟ್ಟಿದೆ ಬ್ರೋ. ಒಂದ್ಸತಿ ತಪ್ಪು ಮಾಡ್ಬಿಟ್ಟಿದ್ದಾರೆ, ಪ್ರೆಸೆಂಟ್ ಅಲ್ಲಿ ತಪ್ಪು ಮಾಡಿದ್ದಾರೆ. ಪಾಸ್ಟ್ ಅಲ್ಲಿ ಆಗಿದ್ರೆ ಏನೋ ಅಕ್ಸೆಪ್ಟ್ ಮಾಡ್ಬೋದಿತ್ತು, ಪ್ರೆಸೆಂಟ್ ಅಲ್ಲಿ ತಪ್ಪಾಗಿರೋದು. ಸೊ ಇಟ್ಸ್ ಅನ್ ಎಂಡ್ ಅಷ್ಟೇ. ಅಟ್ಲೀಸ್ಟ್ ಒಂದು ಚಾನ್ಸ್ ಕೊಡೋಣ ಅಂತ ಅನ್ಸುತ್ತೆ. ಸೊ ಏನಕ್ಕಂದ್ರೆ ಟೂಲ್ ಮಾಡಿರ್ತೀನಿ, ಸಡನ್ ಮೂವ್ ಆನ್ ಆಗಬೇಕು ಅಂದ್ರೆ ಆಗಲ್ಲ. ಸೊ ಒಂದು ಚಾನ್ಸ್ ಕೊಡೋದು, ಅಲ್ಲೂ ಇನ್ನೊಂದು ಸ್ವಲ್ಪ ಬಿಟ್ಟು ಮತ್ತೆ 6 ತಿಂಗಳ ಮೇಲೆ ಇದೇ ಹಣೆ ಬರ ರಿಪೀಟೆಡ್ಲಿ ಆಗ್ತಾ ಇತ್ತು ಅಂದ್ರೆ ಸೊ ಅಲ್ಲಿ ಕಂಪ್ಲೀಟ್ ಬ್ರೇಕ್ ಕೊಡೋದೇ ಒಳ್ಳೇದು ಅಂತ. ಅಟ್ಲೀಸ್ಟ್ ಒಂದು ಚಾನ್ಸ್ ಇರಬೇಕು ಅಂತ ಯಾರಿಗಾದ್ರು. ಸಮ ಪಾಪದೊಳಗಿದ್ರೆ ಇರ್ಲಿ ಬಾರಮ್ಮ ನೋಡೋಣ ಏನೋ ತಪ್ಪಾಗಿದೆಯಲ್ಲ ಅಂತೇಳಿ ನೋಡೋದು. ಅದೇ ಮೈಂಡ್ ಸೆಟ್ ಆಗಿದ್ರೆ ಹೋಗಮ್ಮ ಸವಾಸ ಬೇಡ ಅಂತೇಳಿ. ಹುಡುಗರು ಆಕ್ಚುಲಿ ತುಂಬಾ ಒಳ್ಳೆಯರಿದ್ದೀರಿ ಬ್ರೋ. ಅದೌದು ಅಲ್ಲಲ್ಲ, ನಿಯತ್ತಾಗಿರ್ತೀವಿ ಅಂದ್ರೆ ನಾವು ಇಟ್ಕೊಳ್ತೀವಿ ನಿಯತ್ತಾಗಿ. ಅವ್ರೇನಾರ ಮತ್ತೆ ಇಲ್ಲ ಅವ್ನು ಫ್ರೆಂಡ್ ಆಗಿರ್ತಾನೆ, ನೀನು ಅಬ್ಸರ್ವ್ ಮಾಡ್ಕೋತೀನಿ, ನಿನ್ ಜೊತೆ ನಿಯತ್ತಾಗಿರ್ತೀನಿ, ಅವ್ನು ಬರೀ ಫ್ರೆಂಡು ಆದ್ರೆ ಎಲ್ಲ ಆದ್ರೆ ಅವಕಾಶ ಕೊಡಲ್ಲ. ಸೊ ಸೀರಿಯಸ್ ಆಗಿ ಹೇಳ್ತೀನಿ, ಹುಡುಗಿರು ಎಷ್ಟೋ ಜನ ಏನು ಹೇಳಿದ್ರು ಗೊತ್ತಾ, ಒಂದು ಸರಿ ಹುಡುಗ ಅಂದ್ರೆ ಬೇರೆ ಹುಡುಗಿಯಿಂದ ಹೋದ್ರೆ ಅವ್ನು ವಾಪಸ್ ಬಂದ್ರೆ ನಾನಂತೂ ಒಪ್ಕೊಳಲ್ಲ ಅಂತಂದ್ರು. ನಿಜ ಹೇಳ್ತೀನಿ, ಹುಡುಗರದ್ದು ಇದು ದೊಡ್ಡ ಗುಣ ಬ್ರೋ. ಈಗ ನೀವು ಮದುವೆ ಆಗಿರ್ತೀರ ಬ್ರೋ, ಸೊ ನೀವು ತುಂಬ ಇಷ್ಟಪಟ್ಟು ಮದುವೆ ಆಗಿರ್ತಾರೆ, ಚೆನ್ನಾಗಿ ಇರ್ತೀರ. ಯಾವುದೋ ಒಂದು ಹುಡುಗಿ ನಿಮ್ಮ ಜೀವನದಲ್ಲಿ ಬರ್ತಾಳೆ, ನಿಮ್ಮನ್ನ ಇಂಪ್ರೆಸ್ ಮಾಡೋದು ಟ್ರೈ ಮಾಡ್ತಾಳೆ, ನಿಮ್ ಕ್ಲೋಸ್ ಆಗಬೇಕು ಅಂತ ಟ್ರೈ ಮಾಡ್ತಾಳೆ, ನಿಮ್ಮ ಜೊತೆ ಜೀವನ ಹಂಚ್ಕೊಬೇಕು ಅಂತ ಟ್ರೈ ಮಾಡ್ತಾಳೆ. ಹಾನೆಸ್ಟ್ ಆಗಿ ಹೇಳಿ ನೀವೇನು ಮಾಡ್ತೀರಾ ಅಂತ? ಕಿಕ್ ಔಟ್. ಸೊ ಇಲ್ಲ ಆಯ್ತು, ಅವಳನ್ನು ಚೆನ್ನಾಗಿ ನೋಡ್ಕೊಂತೀನಿ, ಇವಳನ್ನು ಚೆನ್ನಾಗಿ ನೋಡ್ಕೊಂತೀನಿ, ಆ ಥರ 2 ದೋಣಿ ಮೇಲೆ ಕಾಲಿಗೆ ಜೀವನ ಮಾಡಲ್ಲ ಸರ್, ಒಂದೇ ದೋಣಿ ದಡ ಸೇರ್ಬೇಕಷ್ಟೇ. ನಮ್ಮ ಇವಾಗ ಪ್ರೆಸೆಂಟ್ ಲೈಫ್ ಪಾರ್ಟ್ನರ್ ಜೊತೆ ಮ್ಯೂಚುವಲ್ ಆಗಿ ಡಿಸ್ಕಸ್ ಮಾಡಿ. ನಿಮ್ಮ ಪಾರ್ಟ್ನರ್ ಜೊತೆ ಡಿಸ್ಕಸ್ ಮಾಡ್ತೀರಾ? ಮ್ಯೂಚುವಲ್ ಡಿಸ್ಕಷನ್. ಅನ್ಸುತ್ತೆ ನೀವು ಜಾಸ್ತಿ ದಿನ ಬದುಕಲ್ಲ, ಈ ಪಾಟಿ ಆನೆಸ್ಟ್ ಇದ್ರೆ ದೇವರಾಣೆ ಬದುಕಲ್ಲ ಬ್ರೋ. ಇತ್ತೀಚೆಗೆ ರೀಸೆಂಟ್ ಕೇಸಸ್ ಗಳು ನೋಡಿದೀರಾ? ಫ್ರಿಡ್ಜ್ ಅಲ್ಲಿ ಮರ್ಡರ್ ಮಾಡಿಡೋದು, ಆಸಿಡ್ ಅಲ್ಲಿ ಹಾಕಿಡೋದು, ಹನಿಮೂನ್ಗೆ ಹೋಗ್ಬಿಟ್ಟು ಸಾಯಿಸ್ಬಿಡೋದು. ಅದೇ ಪ್ರೊಟೆಕ್ಷನ್ ತಗೊಂಡು ಬ್ರೋ ಹೆಣ್ಮಗು ಬ್ರೋ, ಪ್ರೊಟೆಕ್ಷನ್ ತಗೊಂಡ್ರು ಆಕ್ಷನ್ ಅಲ್ಲೇ ಸಾಯಿಸಾಕ್ತಾರೆ. ಫ್ರೆಂಡ್ ಆಗಿ ಒಂದು ಸಜೆಷನ್ ಹೇಳ್ತಾ ಇದೀನಿ, ಇಷ್ಟ ಆಗಲ್ಲ ಅಂತಲ್ಲ ನಾನು ಹೇಳಲ್ಲ, ಇಷ್ಟ ಆಗ್ಬೋದು, ಆದಷ್ಟು ಕಂಟ್ರೋಲ್ ಮಾಡಿ. ಇನ್ ಕೇಸ್ ಇಷ್ಟ ಆದ್ರೆ ದಯವಿಟ್ಟು ಹೋಗಿ ಹೆಂಡತಿಗೆ ಮಾತ್ರ ಹೇಳ್ಬೇಡಿ ಬ್ರೋ. ಇಸ್ ಫ್ರೆಂಡ್ ತರ ಒಂದು ಸಜೆಷನ್ ಕೊಡ್ತಾರೆ ತಗೊಂಡ್ಬಿಡಿ. ಇಷ್ಟು ಒಳ್ಳೆಯರಾಗಿರ್ಬೇಡಿ, ಎಂತೆಂತ ಜನ ಇದಾರೆ ಗುರು. ನೀವೇನ್ ಮಾಡ್ತೀರಾ ಬ್ರೋ? ನೋಡಿ ಚೆನ್ನಾಗಿದ್ದಾಳಮ್ಮ, ಹೋಗಿ ಹೆಂಡ್ತಿಗೂ ಹೇಳ್ತೀನಿ ಬ್ರೋ, ಚೆನ್ನಾಗಿದ್ಲು ಒಬ್ಳು, ಚೆನ್ನಾಗಿದ್ದಾಳಮ್ಮ. ಯಾರ ಹೀರೋಯಿನ್ ನೋಡ್ತೀವಲ್ಲ ಬ್ರೋ ಟಿವಿಯಲ್ಲಿ, ಯಾರ ದೀಪಿಕಾ ಪಡ್ಕೊಂಡೆ ಬರ್ತಿರ್ತಾಳೆ, ಈ ಸೈಕಿದ್ದಾಳಲ್ಲ ಅವರು, ಹಿಂಗ್ ನೋಡ್ತಿರ್ತೀವಿ. ಅವರು ಯಾರು ರಿತಿಕ್ ರೋಷನ್ ಬಂದ ಸೈಕಿದ್ದಾನೆ, ನಾವೇನ್ ಮಾಡಂಗಿಲ್ಲ, ಇದಾನೆ ಬೇಕಷ್ಟೇ. ಫುಲ್ ಪ್ರಾಕ್ಟಿಕಲ್ ಆಗಿದೆ. ಫುಲ್ ಪ್ರಾಕ್ಟಿಕಲ್ ಆಗಿ. ನಂದು ಬ್ರೋ ಫುಲ್ ಸಿಂಪಲ್, ಇಬ್ಬರಿಗೂ ರಿಲೇಶನ್ಶಿಪ್ ಇರಬಾರ್ದು, ಅಂದ್ರೆ ಒಬ್ರಿಗೊಬ್ರಿಗೆ ಗೊತ್ತಿರಬಾರ್ದು. ಸೊ ಆಗ ಡನ್. ಅಂದ್ರೆ ಹುಡುಗಿ ಬಿಗೆ ಪರಿಚಯ ಇರಬಾರ್ದು, ಚೇಂಜಸ್ ಇರ್ಬೇಕು ಅವರು. ಸೊ ಅವಾಗ ಡನ್, ಅವಾಗ ಮೇಂಟೈನ್ ಮಾಡ್ತಾ ಎರಡು. ಯು ಥಿಂಕ್ ಯು ಕ್ಯಾನ್ ಮೇಂಟೈನ್? ಮಾಡ್ಬೋದು ಬ್ರೋ, ಈ ಪ್ರೆಸೆಂಟ್ ಇಯರ್ ಅಲ್ಲಿ ಅದೇನು ದೊಡ್ಡ ವಿಷಯ ಅಲ್ಲ, ಮಾಡ್ಬೋದು. ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ ಬ್ರೋ. ನಾನು ನಿಮ್ನ ಸ್ಟಾರ್ಟಿಂಗ್ ಮಾತಾಡ್ದಾಗ ಅಮಾಯಕ ಅನ್ಕೊಂಡಿದ್ದೆ ಬ್ರೋ. ನಾನು ಎಷ್ಟು ದಿವಸ ಹಂಗೆ ಅನ್ಕೊಂಡಿದ್ದೆ, ಇವಾಗ ಗೊತ್ತಾಯ್ತು. ಸ್ನೇಕ್ ತೆಗಿತಾ ಇತ್ತು ಬ್ರೋ, ಸ್ನೇಕ್ ಪೊರೆ ಅಲ್ಲಿ ಬಿಡ್ತಲ್ಲ ಬ್ರೋ, ಇಲ್ಲಿ ಬಿಡ್ತಾ ಇದೆ. ನೀವು ಒಂದು ಅರೇಂಜ್ ಮ್ಯಾರೇಜ್ ಮಾಡಿರ್ತಾರೆ ಮನೆಯಲ್ಲಿ, ಹುಡುಗ ಚೆನ್ನಾಗಿರ್ತಾನೆ, ಈಸ್ ನಾಟ್ ಚೀಟಿಂಗ್ ಆನ್ ಯು ಗೈಸ್. ಅಟ್ ದ ಸೇಮ್ ಟೈಮ್ ನೀವು ವರ್ಕ್ ಮಾಡ್ತಾ ಇರ್ತಿರೋ, ಇಲ್ಲ ನಿಮ್ಮ ಮನೆ ಅಕ್ಕಪಕ್ಕದಲ್ಲಿ ಎಲ್ಲ ಒಂದ್ ಕಡೆ ಒಂದು ಹುಡುಗ ತುಂಬಾ ಇಷ್ಟ ಆಗ್ತಾನೆ, ವಿಲ್ ಬಿ ಕೇರಿಂಗ್, ನೋಡೋಕೆ ಚೆನ್ನಾಗಿರ್ತಾನೆ. ಒಂದು ಹುಡುಗ ಯಾವ ರೀತಿ ಇರಬೇಕು ಎಲ್ಲಾ ರೀತಿನಲ್ಲೂ ಇರ್ತಾನೆ, ನಿಮ್ಗೆ ಇಷ್ಟ ಆಗುತ್ತೆ. ಅವಾಗ ಏನ್ ಮಾಡ್ತೀರಾ? ನೋಡಕ್ಕೆ ಹೋಗಲ್ಲ, ನಮ್ಮ ಹಸ್ಬೆಂಡೇ ಇದಾರಲ್ಲ. ಸೊ ನೋಡಕ್ಕೆ ಹೋಗಲ್ಲ. ಏನಂದ್ರೆ ನಾವು ಚೆನ್ನಾಗಿಲ್ದೇ ಇರೋರ್ನ ಮದ್ವೆ ಆಗಕ್ಕೆ ಹೋಗಿರಲ್ಲ, ಅವ್ರು ನಮ್ಮ ಹಸ್ಬೆಂಡೇ ಸ್ಮಾರ್ಟ್ ಆಗಿರ್ತಾರಲ್ಲ, ಸೊ ಬೇರೆಯವ್ರನ್ನ ನೋಡೋ ನೆಸೆಸಿಟಿ ಇರಲ್ಲ. ಚೆನ್ನಾಗಿರೋ ಸ್ಕೆಚ್ ಹಾಕೊಂಡಿರ್ತೀವಿ, ಬೇರೆಯವ್ರನ್ನ ನೋಡೋ ನೆಸೆಸಿಟಿನೇ ಇರಲ್ಲ. ನಾನು ಆಲ್ರೆಡಿ ಫಿಕ್ಸ್ ಆಗಿದ್ದೀನಿ, ಮದ್ವೆ ಆದ್ರೆ ಒಬ್ರು ಜೊತೆನೆ, ಆಮೇಲೆ ಬೇರೆ ಇನ್ನೊಬ್ರು ಯಾರು ಎಲ್ರು ಫಿಕ್ಸ್ ಆದ್ರೆ ಮದ್ವೆ ಒಂದೇ. ನೀವು 5 ಜನ ಜೊತೆ ಲೈಕ್ ಆಗುತ್ತೆ, ಬಟ್ ಆ ತರ ರಿಲೇಶನ್ಶಿಪ್ ಎಲ್ಲ ಹೋಗೋ ಚಾನ್ಸ್ ಇಲ್ಲ. ಸುಮ್ನೆ ಆಗ್ಬಿಡ್ತೀವಿ ಅಷ್ಟೇ, ಇನ್ನೇನ್ ಮಾಡಕ್ಕಾಗಲ್ಲ. ಆಗ್ಲೇ ಒಬ್ರಿಗೆ ಫಿಕ್ಸ್ ಆಗ್ಬಿಟ್ರೆ ಮುಗ್ದಾಯ್ತು, ಯಾವಾಗ್ಲೂ ಸೆಕೆಂಡ್ ಚಾಯ್ಸ್ ಇಟ್ಕೋಬಾರ್ದು. ಇಲ್ಲ ಮೋಸ ಅಲ್ಲ, ಇನ್ನು ಅವಳು ಮದ್ವೆ ಆಗಿ ಇಬ್ಬರನ್ನ ಮೇಂಟೈನ್ ಮಾಡೋಣ, 2 ಹೆಂಡತಿನ ಮೇಂಟೈನ್ ಮಾಡೋಣ. ಒಬ್ರನ್ನ ಮೇಂಟೈನ್ ಮಾಡೋದೇ ಕಷ್ಟ ಆಗಿರುತ್ತೆ, ಇಬ್ಬಿಬ್ರು ಅಂತ ಅಂದ್ರೆ ಮತ್ತೆ ಅದೆಲ್ಲ ರಗ್ಳೆ. ಆಲ್ಮೋಸ್ಟ್ ಹೀಟ್ ಮೂವ್ಮೆಂಟ್ ಎಲ್ಲ ಒಂದು 24 yearsಗೆ ನನ್ನ ಪ್ರಕಾರ ನನಗೆ ಮುಗ್ದೋಗಿದೆ. ಸೊ ಅವೆಲ್ಲ ನೆಕ್ಸ್ಟ್ ಆಗೋ ಚಾನ್ಸಸ್ಗಳೆಲ್ಲ ಇಲ್ಲ. ಸೊ ಇದ್ರೆ ಒಂದು ಲೈಫ್ ಆಲ್ಮೋಸ್ಟ್ ಈಗ ಏನಂದ್ರೆ ಅರ್ನಿಂಗ್ ಮಾಡಕ್ ಸ್ಟಾರ್ಟ್ ಮಾಡಿದೀವಿ, ಒಂದ್ ಕಡೆ ಕರೆಕ್ಟ್ ಆಗಿರೋಣ ಅಂತ. 45 ವರ್ಷ ಬದುಕ್ತೀವೋ ಏನೋ, ಚೆನ್ನಾಗಿ ಹೋಗ್ಬೇಡ ಅಂತ. ಅವ್ರಿಗೆ ಚೆನ್ನಾಗಿ ನೋಡ್ಕೊಬೇಕು, ನಾವು ಚೆನ್ನಾಗಿರ್ಬೇಕು, ಫ್ಯಾಮಿಲಿ ಚೆನ್ನಾಗಿರ್ಬೇಕು, ಹೋಗ್ಬೇಕು. ನೀವು ತುಂಬಾ ಅರ್ಥ ಮಾಡ್ಕೊಂಡು ಪ್ರಾಕ್ಟಿಕಲ್ ಆಗಿದ್ದೀರಾ ಬ್ರೋ. ಅವಳು ಎಷ್ಟೇ ಚೆನ್ನಾಗಿದ್ರು, ಎಷ್ಟೇ ಇಂಪ್ರೆಸ್ however she is, I have accepted her, it's done.
ಇಟ್ಸ್ ಫಾರ್ ಲೈಫ್ ಅಷ್ಟೇ. ಲೈಫ್. ಸೊ ಅದಕ್ಕಿಂತ ಚೆನ್ನಾಗಿರೋ ಯಾವ ಹುಡುಗಿ ಬಂದ್ರೆ ಬೇಡ, ಏನಕ್ಕೆ ಬೇಕು? ವೆನ್ ಯು ಹ್ಯಾವ್ ಆಲ್ರೆಡಿ ಫೌಂಡ್ ಅ ಪಾರ್ಟ್ನರ್ ಫಾರ್ ಯುವರ್ ಸೆಲ್ಫ್, ವೈ ಶುಡ್ ಯು ಫೈಂಡ್ ಫಾರ್ ಅ ಬೆಟರ್ ಒನ್ ಅಗೇನ್? ಈ ಸಿಚುವೇಶನ್ ಅಲ್ಲಿ ಐ ಆಮ್ ಮ್ಯಾರಿಡ್, ಸೊ ಮೇ ಬಿ ಈಸ್ ಕೇರಿಂಗ್, ವೆರಿ ಸ್ವೀಟ್, ಫೈನ್, ಫ್ರೆಂಡ್ ಬೌಂಡ್ರೀಸ್ ಅದನ್ನ ಬಿಟ್ಬಿಟ್ಟು ಎಕ್ಸ್ಟ್ರಾ ಇದು ಮಾಡಕ್ ಹೋಗಲ್ಲ. ಇನ್ ಕೇಸ್ ನಾನು ಸಿಂಗಲ್ ಆಗಿದ್ಬಿಟ್ಟು ಇಫ್ ಅ ಪರ್ಸನ್ ರಿಯಲಿ ಲೈಕ್ಸ್ ಮೀ, ನನ್ಗೆ ಮುಂಚೆನೆ ಗೊತ್ತಾಯ್ತು ಒಂದು ಗ್ರೀನ್ ಫಾರೆಸ್ಟ್ ಇದಾನಂದ್ರೆ ಐ ವಿಲ್ ಟ್ರೈ. ಐ ವಿಲ್ ಬಿ ಇನ್ ಅ ಲಿಮಿಟ್ ಆ್ಯಂಡ್ ಯಾವಾಗಲೂ ನಾನು ಮದುವೆ ಆಗಿರೋನ್ನ ನೆನ್ಸ್ಕೊತೀನಿ, ಅವ್ರಿಗೆ ಚೀಟ್ ಮಾಡಬಾರ್ದು ಅಂತ. ನಾವು ಲಾಯಲ್ ಆಗಿದ್ರೆ ಇನ್ನೊಬ್ರ ಮೇಲೆ ಆ ಥರ ಫೀಲಿಂಗ್ಸ್ ಬರೋದಿಲ್ಲ. ಸಪೋಸ್ ಬಂದರೆ ನಾವು ಸರಿ ಇಲ್ಲ ಅಂತ ಅರ್ಥ. ಯು ಆರ್ ಟೇಕಿಂಗ್ ದ ಬ್ಲೇಮ್ ಆನ್ ಯು. ಎಸ್. ತುಂಬ ಜನ ಈ ಥರ ಯೋಚನೆ ಮಾಡಲ್ಲ. ದೇ ಕಂಪ್ಲೇನ್ ಅಬೌಟ್ ದ ಪಾರ್ಟ್ನರ್. ಓಕೆ, ಇಲ್ಲ ಅವ್ನು ನನ್ನ ಕೇರ್ ಮಾಡಿಲ್ಲ, ನಂಗೆ ಅದಕ್ಕೆ ಇವ್ನು ನನ್ನ ಜಾಸ್ತಿ ಕೇರ್ ಮಾಡ್ತಾ ಇದ್ದ, ಅದಕ್ಕೆ ನಾನು ಇವನ್ ಜೊತೆ ಹೋದೆ. ದರ್ ಆರ್ ಪೀಪಲ್ ಹೂ ಟೆಲ್ ದಿಸ್ ಅಂಡ್ ಹೂ ಹವ್ ಆಲ್ರೆಡಿ ಟೋಲ್ಡ್ ಇಟ್ ಟು ಮೀ. ಸೊ ಅದಕ್ಕೋಸ್ಕರ ನಾನು ಇದನ್ನೇ ಕೇಳಿದ್ದು. ಇನ್ನೊಂದು ಕ್ವಶನ್ ಇದೆ. ಸೊ ಏನು ಅಂತ ಅಂದ್ರೆ, ಈಗ ಮದುವೆ ಆಗ್ಬಿಟ್ಟಿದ್ದೀರಾ, ಸೊ ಅವರು ಇನ್ನೊಂದು ಮದುವೆ ಆಗ್ಬಿಟ್ಟಿರ್ತಾರೆ, 2 ಮದುವೆ ಆಗ್ಬಿಟ್ಟಿರ್ತಾರೆ. ನಿಮ್ನು ಚೆನ್ನಾಗಿ ನೋಡ್ಕೊಂತೀನಿ, ಅವಳು ಚೆನ್ನಾಗಿ ನೋಡ್ಕೊಂತೀನಿ, ಜೊತೆಗೆ ಇರ್ತೀನಿ ಅಂದ್ರೆ ಏನು ಮಾಡ್ತೀರಾ? ಚಾನ್ಸೇ ಇಲ್ಲ. ಚಾನ್ಸೇ ಇಲ್ಲ. ಅಲ್ಲ, ಚೆನ್ನಾಗಿ ನೋಡ್ಕೊಂತೀನಿ ಆ ಥರ. ಅದೇನು ಹೋಟೆಲಲ್ಲಿ ಬೈಟು ಸರ್ವಿಸ್ ಮಾಡ್ದಂಗೆ. ವೆರಿ ಡಿಫಿಕಲ್ಟ್. ವೆರಿ ಡಿಫಿಕಲ್ಟ್. ಏನು ಮಾಡ್ತೀರಾ? ಅದಕ್ಕೆ ನಂಗೆ ಭಯ ಆಗುತ್ತೆ ಮದುವೆ ಆಗಕ್ಕೆ. ಅದಕ್ಕೆ ಮದುವೆ ಆಗಕ್ಕೆ ಭಯ ಆಗುತ್ತೆ. ಇಸ್ ವೆರಿ ಲಾಯಲ್ ಟು ಯು. ಚೆನ್ನಾಗಿ ನೋಡ್ಕೊಂತಿದ್ದಾನೆ. Is he a very rich guy? Yeah. Then maybe I'll also cheat. ಅಯ್ಯೋ ದೇವರೇ ನೀನು ಇದ್ದರೆ. ಇಲ್ಲ, ನಾನು ಒಪ್ಕೊಳ್ಳಲ್ಲ ಅದನ್ನ. ಅಫೇರ್ ಅಂದ್ರೆ ಒಂದ್ ಆ ಸಿಚುವೇಶನ್ ಅಲ್ಲಿ ಆಗ್ಬಿಟ್ಟಿರುತ್ತೆ, ಓಕೆ ಅಂತ ಒಪ್ಬಿಡ್ಬೋದು. ಬಟ್ ಇದು ಮದ್ವೆ ಅಂದ್ರೆ ನೆಕ್ಸ್ಟ್ ಲೆವೆಲ್. ಸೊ ಅದನ್ನ ಮತ್ತೆ ಯಾವ್ದೇ ಕಾರಣಕ್ಕೂ ಒಪ್ಕೊಳ್ಳಲ್ಲ. ಐ ವಿಲ್ ಮೂವ್ ಔಟ್. ಮದ್ವೆ ಆಗ್ಬಿಟ್ಟು ಬೇರೆಯವ್ರನ್ನ ಮತ್ತೆ ಮದ್ವೆ ಆಗಿದ್ದಾನೆ, ನಾವ್ ಇನ್ನೇನಿಕ್ ಅವ್ರ ಜೊತೆ ಇರ್ಬೇಕು? ಹಿಂಗ್ ಕ್ವಶನ್ ಕೇಳ್ತೀನಿ. ಅವ್ರನ್ನ ಫಸ್ಟ್ ಮದ್ವೆ ಆಗಿದ್ರು, ಅದಾಗಿದ್ಮೇಲೆ ನಿಮ್ನ ಮದ್ವೆ ಆಗಿದ್ರು, ಆಗೋಗಿದೆ ಅಂದ್ರೆ ಅವ್ರ ಫಸ್ಟ್ ವೈಫ್ ಜೊತೆನೆ ಇರಕ್ ಬಿಟ್ಟು ನಾವು ಮೂವ್ ಆನ್ ಆಗ್ಬಿಡ್ತೀವಿ. ಮೂವ್ ಆನ್ ಆಗ್ತೀವಿ. ಒಟ್ನಲ್ಲಂತೂ ಇಲ್ಲ. ಹಂಗೆಲ್ಲ ಜೊತೆಲಿರೋದು, ಜೊತೆಲಿ ಅವ್ರನ್ನೂ ಮೇಂಟೈನ್ ಮಾಡಿ ನಮ್ನು ಮೇಂಟೈನ್ ಮಾಡಿ. ಮಮ್, ಲಾಸ್ಟ್ ಏನಕ್ಕೋಸ್ಕರ ಹುಡುಗರು ಮೋಸ ಮಾಡ್ತಾರೆ, ಅಲ್ಲಂದ್ರೆ ಇನ್ನೊಂದು ರಿಲೇಶನ್ಶಿಪ್ ಹುಡ್ಕೊಂಡು ಹೋಗ್ತಾರೆ ಅಂತ ನಿಮ್ಗೆ ಅನ್ಸುತ್ತೆ? ಅವ್ರ ಎಕ್ಸ್ಪೆಕ್ಟೇಷನ್ ಏನೋ ಇರುತ್ತೆ ಹುಡುಗಿರಿಂದ, ಒಬ್ರಿಂದ ಫುಲ್ಫಿಲ್ ಆಗಿರೋ ಅಂದ್ರೆ ಇನ್ನೊಬ್ರ ಹತ್ರ ಹೋಗ್ತಾರೆ ಅಂತ ನಿಮ್ಗೆ ಅನ್ಸುತ್ತೆ? ಮೇ ಬಿ ಆ ಹುಡುಗಿಯಿಂದ ಅವ್ರಿಗೆ ಏನ್ 100% ಬೇಕಿರುತ್ತೋ ಅದು ಸಿಕ್ಕಿಲ್ಲ ಅಂದ್ರೆ ದೇ ವಾಂಟ್ ಟು ಫೈಂಡ್ ಒನ್ ಮೋರ್. ಐ ಡೋಂಟ್ ಥಿಂಕ್ ಸೊ. ದೇ ಹ್ಯಾವ್ ಇಂಟಿಮಸಿ. ಓಕೆ, ಮೇ ಬಿ ದೇ ಆರ್ ಬೋರ್ಡ್. ಸೇಮ್ ಪರ್ಸನ್ ಡೈಲಿ ನೋಡಿ 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 ಬೋರ್ಡ್ ಆಗಿರುತ್ತೆ. ಸೊ ಹಂಗ ಅದಕ್ಕೋಸ್ಕರ ಚೀಟ್ ಮಾಡ್ತಾರೆ ಅಂತ. Try new flavors. I don't think girls are flavors. Okay, I'll take this. ಚೀಟಿಂಗ್ ಬಂದ್ಬಿಟ್ಟು ಒಂದು ಆಪ್ಷನ್. ಪಾರ್ಟ್ನರ್ಗೆ ನಿಜವಾಗ್ಲೂ ಪ್ರಯಾರಿಟಿ ಕೊಟ್ರೆ ದೇ ವೋಂಟ್ ಟೆಂಡ್ ಟು ಚೀಟ್. ಸೊ ಇನ್ ಕೇಸ್ ಅವ್ರು ಬಂದ್ಬಿಟ್ಟು ಪಾರ್ಟ್ನರೇ ಆಪ್ಷನಲ್ ಆಗಿ ಇಟ್ಬಿಟ್ರೆ ಅಲ್ಲೇ ಪ್ರಾಬ್ಲಮ್ ಬರೋದು. ಏನಕ್ಕೋಸ್ಕರ ಹುಡುಗರು ಅಥವಾ ಹುಡುಗಿರು do you think they cheat? They're not content with the person they are. Maybe because they're lustful. They like someone else's body more than they like their wife's or girlfriend's body. Okay. Yeah. Or other thing is they just don't have that emotional connection with their wife. Okay. For women, it's emotional connection. As long as the guy is available for her, I don't think she'll cheat. But if the guy is not emotionally available or not satisfying her in every possible way, there is a chance. And again, it comes under the lust only. For girls, it's the last thing. Like lust is the last option they would see to cheat. But for men, it'll be the first. It may not be universal, but at least as far as I have seen, that is what I have seen. Maybe. Okay. Maybe. ಅಲ್ಲ, ನಂಗೆ ಅರ್ಥ ಆಯ್ತು. ಬಿಕಾಸ್ ಎಲ್ಲ ಹೇಳಿದ್ಮೇಲೆ maybe ಅಂತ ಹೇಳ್ತಾರೆ. You're right. Because we can never judge anyone's character. I understand. ನೋಡಿ, ಸೀತೆಯನ್ನು ಹೋಲಿಸ್ತಾರೆ, ರಾಮನನ್ನು ಹೋಲಿಸ್ತಾರೆ, ಹುಡುಗರಿಗೆ. ಇಟ್ಸ್ ಆಲ್ ಡಿಪೆಂಡ್. ಅಂದ್ರೆ ಎಲ್ರೂ ಸೀತೆ ಆಗಿರೋಕ್ಕಾಗಲ್ಲ, ಎಲ್ರೂ ರಾಮ ಆಗಿರ್ಕಲ್ಲ. ಆಬ್ವಿಯಸ್ಲಿ ಒಂದಿಷ್ಟು ಜನದಲ್ಲಿ ರಾವಣಗಳು ಇರ್ತಾರೆ. ಬಟ್ ಅಗೇನ್ ಇಟ್ ಡಿಪೆಂಡ್ಸ್ ಫ್ರಮ್ ಪರ್ಸನ್ ಟು ಪರ್ಸನ್. ನೀವೇನ್ ಮಾಡ್ತಾ ಇದ್ರಿ ಬ್ರೋ ಆಗಿದ್ರೆ? ಓಕೆ, ಈಗ ನನ್ಗೆ ಯಾರೋ ಒಬ್ರು ಇಷ್ಟ ಆಗಲ್ಲ. ಓಕೆ ಬ್ರೋ, ಐ ಆಮ್ ಬೀಯಿಂಗ್ ವೆರಿ ಹಾನೆಸ್ಟ್ ಬ್ರೋ. ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಇಷ್ಟ ಆಗಲ್ಲ, ಆ ಥರ ಎಲ್ಲ ನಾನು ಸುಳ್ಳು ಹೇಳಲ್ಲ ಬ್ರೋ. ಇಷ್ಟ ಆಗುತ್ತೆ. ಏನೇ ಇಷ್ಟ ಆದ್ರೂ ಎಂಡ್ ಆಫ್ ದ ಡೇ ಈಗ ನಮ್ಮ ಅಪ್ಪ ಅಮ್ಮ ಬಿಟ್ಟು ನಮ್ಗೆ ಇನ್ನು ಯಾರೇ ಏನೇ ತಂದ್ಕೊಟ್ರು ನಮ್ಗೆ ಇಷ್ಟ ಆಗುತ್ತೆ. ಅವ್ರು ಖುಷಿ ಪಡಿಸ್ತಾ ತಂದ್ಕೊಟ್ರು, ನಮ್ಮ ಅಪ್ಪ ಅಮ್ಮನಿಗಿಂತ ಜಾಸ್ತಿ ಕೇರ್ ಮಾಡ್ತಾರೆ. ಬಟ್ ಎಂಡ್ ಆಫ್ ದ ಡೇ ಅಪ್ಪ ಅಮ್ಮ ಅಂತಾರೆ. ಹೆಂಡತಿ ಅಂತ ಬಂದಿದ್ಮೇಲೆ ಎಷ್ಟೇ ಚೆನ್ನಾಗಿ ಏನೇ ಸುಂದರಿ ಆಗಿರಲಿ ಬ್ರೋ, ಎಂಡ್ ಆಫ್ ದ ಡೇ ಹೆಂಡತಿನೇ. ಅದಕ್ಕೆ ಹುಡ್ಕೊಳ್ಳೋದು ಲೇಟ್ ಆದ್ರೂ ಚೆನ್ನಾಗಿರೋ ಹುಡುಗಿನ ಹುಡ್ಕೋಬೇಕು. ಒಂದು ಸರಿ ಫಿಕ್ಸ್ ಆಗಿದ್ಮೇಲೆ ತಲೆ ಮೇಲೆ ತಲೆ ಬೀಳಿ ಅವಳನ್ನ ಬಿಟ್ಟು ಬೇರೆಯವ್ರನ್ನ ಕಣ್ಣೆತ್ತು ನೋಡಬಾರ್ದು. ದಿಸ್ ಇಸ್ ಮೈ ಥಿಂಕಿಂಗ್. ನಾನು ಬೇರೆಯವ್ರಿಗೆ ನಂಗೆ ಗೊತ್ತಿಲ್ಲ ಬ್ರೋ, ಇದು ತಪ್ಪು ಅಂತ ಸ್ವಲ್ಪ ಜನಕ್ಕೆ ಅನ್ಸ್ಬೋದು, ಸ್ವಲ್ಪ ಜನಕ್ಕೆ ಸರಿ ಅನ್ಸ್ಬೋದು. ಅದು ಅವ್ರವ್ರ ವೈಯಕ್ತಿಕ. ನಾನೇನು ಇಲ್ಲ, ನಾನು ನಿಮ್ಮ ಒಪಿನಿಯನ್ಸ್ ಕೇಳಿದೆ. ಕಿಂಗ್ ಎಲ್ಲ ಬ್ರೋ, ಎಷ್ಟೊಂದು ರಾಣಿಗೆ ಅಂತ ಪ್ಯಾಲೇಸ್ ಕೊಟ್ಕೊಂಡು 14-15. ಆಕ್ಚುಲಿ ನಮ್ಮ ತಾತನು ಒಂದು ಟೈಮಲ್ಲಿ ಸಿಕ್ಕಾಪಟ್ಟೆ ಕೋಟ್ಯಾಧೀಶ್ವರ ಅಂತೆ ಬ್ರೋ. ಅಲ್ಲ, ಪ್ರಾಬ್ಲಮ್ ನಿಮ್ಮ ತಾತಂದ್ರು ಇರ್ತಾರೆ. ರಾತ್ರಿ ಹೊತ್ತು ಹೋದ ತಕ್ಷಣ ಈ ಹೊಲ ನಿನಗೆ, ಆ ಜಮೀನು ನಿನಗೆ ಗೌರ್ಮೆಂಟ್. ನಾವೆಲ್ಲ ಇವತ್ತು ಇಲ್ಲಿದ್ದೀರಿ, ರೋಡಲ್ಲಿ ಬಂದು. ಅರ್ಥ ಆಯ್ತಾ ನಿಮ್ಗೆ? ಏನು ಹೇಳಿ? ಅರ್ಥ ಆಯ್ತು ಅನ್ಸುತ್ತೆ. ಆಮೇಲೆ ಇನ್ನೊಂದೇನು ಅಂತ ಅಂದ್ರೆ, ಲೈಫಲ್ಲಿ ಏನಾದ್ರೂ ಜಯಿಸ್ಬಿಡ್ಬೋದಂತೆ.
ಹೆಣ್ಮಕ್ಳು ಶಾಪ ಒಂದ್ಸರಿ ಹಾಕಿದ್ರೆ ಅದನ್ನ ಜಯಿಸಕ್ಕಾಗಲ್ಲ. ನಾಗರಾವು ಏನೇ ಶಾಪ ಇದ್ರು ಇಟ್ಸ್ ಆಲ್ ಓಕೆ, ಅದನ್ನ ಜಯಿಸ್ಬೋದು. ಬಟ್ ಹೆಣ್ಣು ಮಕ್ಳು ಯಾರಾದ್ರೂ ಕರ್ಸ್ ಮಾಡಿ ಯಾರಿಗಾದ್ರೂ ನಾವು ಮೋಸ ಮಾಡಿ ಅವ್ರು ನಮ್ ಟ್ರೂ ಆಗಿದ್ದು ಇವ್ನು ನನಗೆ ಮೋಸ ಮಾಡ್ಬಿಟ್ನಲ್ಲ ಅಂತ ಹೇಳ್ಬಿಟ್ಟು ಒಂದ್ಸರಿ ಅವ್ರ ಶಾಪ ಹಾಕಿದ್ರೆ ಮುಗೀತು. ಆ ಶಾಪ ಬೇಡಪ್ಪ ಅಷ್ಟೇ. ಸೊ ದಿಸ್ ಇಸ್ ವಾಟ್ ಐ ವಾಂಟೆಡ್ ಟೆಲ್. ಮತ್ತೆ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ನಮ್ಮ ಮಹಾಜನತೆ ಹೇಗೆಲ್ಲ ಮಾತಾಡಿದ್ರು ಅಂತ ಹೇಳಿ. ನೀವೇನಾದ್ರೂ ಈ ತರ ಒಂದು ಸಿಚುವೇಶನ್ ಅಲ್ಲಿ ಇದ್ದಿದ್ರೆ ಯಾವ ರೀತಿ ರಿಯಾಕ್ಟ್ ಮಾಡ್ತಾ ಇದ್ರಿ, ಏನ್ ಮಾಡ್ತಾ ಇದ್ರಿ ಅನ್ನೋದನ್ನ ಆನೆಸ್ಟ್ ಆಗಿ ಕಮೆಂಟ್ ಮಾಡಿ. ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನಾನು ಮಿಸ್ ಮಾಡ್ಕೊತಾರೆ. ಬಾಯ್. ಆಸೆಯೇ ದುಃಖಕ್ಕೆ ಮೂಲ, ಅಸೂಯೆ ಒಳ್ಳೆಯದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ. ಇಲ್ಲಿ